ಏನಿಲ್ಲಪ್ಪ, ಮಕ್ಕಳನ್ನ ಹಿಡ್ಕೊಂಡು ದುಡ್ಕೊಂಡು ತಿಂತಿದ್ಲು ಮಗಳು. ಆದರೆ ಆಕೆ ಮಕ್ಕಳನ್ನ ಬಿಟ್ಟು ಕೇಸಿಂದ ಹೊರಗಿದ್ದದ್ದು ಒಂದು ದೊಡ್ಡ ಲೆಕ್ಕ, ಅವ್ರು ಉಳಿದದ್ದು ಒಂದು ಪುಣ್ಯ. ಮನೆಗಂತೂ ದೊಡ್ಡ ನಷ್ಟ ಯಪ್ಪ. 2 ಹೆಣ್ಣು ಹುಡುಗರು, 1 ಗಂಡು ಕೂಸು. ಗಂಡ ಜಡ್ಡಿನವನು, ಹಿಡ್ಕೊಂಡು ಕೂಲಿ ನಾಲಿ ಮಾಡಿ ಬದುಕ್ತಾಳು ಮಗಳು. ಹೊರಗೆ ಹೋದ ತಕ್ಷಣ ಸಿಲಿಂಡ್ರಲ್ಲಿದ್ದ ಈ ರೀತಿ ನಷ್ಟ ಆಗ್ಯದ. ಏನು ಮಾಡ್ಬೇಕು? ಒಂದು ದಿನ ಕುಂದಿರ್ತಿದ್ದಿಲ್ಲ, ಮನೆ ಕುಂತುಂಡೆ ಮಗಳು. ಮನೆಗೆಲ್ಲ ನಷ್ಟ ಆಗಿದಪ್ಪ. ಎಲ್ಲ ಕಾಲನ್ ಮಕ್ಕಳು ಚೈನ್ ಹಾಕಿ ಇವಾಗಲೂ ಅರ್ಧ ತೊಲಿ, 4 ಟಗರುಗಳು ಸತ್ತವ. ಮನೆಗೆ ಮಂಚ, ಅಲ್ಮರಿ ಎಲ್ಲ ಸಾಮಾನ್ಯ ಎಲ್ಲ ನಷ್ಟ ಆಗಿದೆ ಸರ್. ಅಕ್ಕಿ ಜೋಳ ಎಲ್ಲ ಪರಿಸ್ಥಿತಿ ಏನಿತ್ತು ನೋಡ್ರಿ. ಮನುಷ್ಯರಿಗೆ ನಿದ್ರೆ ಭಾಳ ನಷ್ಟ. ಮನುಷ್ಯರು ಉಳ್ದು ದೊಡ್ಡ ಲೆಕ್ಕ ನೋಡಪ್ಪ. ಹೊರಗೆ ಹೋಗಕ್ಕೆ ಈ ರೀತಿ 9:40ಕ್ಕೆ ಆಗ್ಯದ ಸರ್ ಇದು. ಮಗಳು ಹಳೆ ನೋಡ್ರಿ, ಸರ್ಕಾರಲಿದ್ದ ಅವ್ರಿಗೆ ನಷ್ಟ ಪರಿಹಾರ ಕೊಡಿಸ್ಬೇಕಂತ ಬೇಡ್ಕೊಂತೀನಿ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಸರ್. ಏನಿಲ್ಲಪ್ಪ, ಮಕ್ಕಳನ್ನ ಹಿಡ್ಕೊಂಡು ದುಡ್ಕೊಂಡು ತಿಂತಿದ್ಲು ಮಗಳು. ಆದರೆ ಆಕೆ ಮಕ್ಕಳನ್ನ ಬಿಟ್ಟು ಕೇಸಿಂದ ಹೊರಗಿದ್ದದ್ದು ಒಂದು ದೊಡ್ಡ ಲೆಕ್ಕ, ಅವ್ರು ಉಳಿದದ್ದು ಒಂದು ಪುಣ್ಯ. ಮನೆಗಂತೂ ದೊಡ್ಡ ನಷ್ಟ ಯಪ್ಪ. 2 ಹೆಣ್ಣು ಹುಡುಗರು, 1 ಗಂಡು ಕೂಸು. ಗಂಡ ಜಡ್ಡಿನವನು, ಹಿಡ್ಕೊಂಡು ಕೂಲಿ ನಾಲಿ ಮಾಡಿ ಬದುಕ್ತಾಳು ಮಗಳು. ಹೊರಗೆ ಹೋದ ತಕ್ಷಣ ಸಿಲಿಂಡ್ರಲ್ಲಿದ್ದ ಈ ರೀತಿ ನಷ್ಟ ಆಗ್ಯದ. ಏನು ಮಾಡ್ಬೇಕು? ಒಂದು ದಿನ ಕುಂದಿರ್ತಿದ್ದಿಲ್ಲ, ಮನೆ ಕುಂತುಂಡೆ ಮಗಳು. ಮನೆಗೆಲ್ಲ ನಷ್ಟ ಆಗಿದಪ್ಪ. ಎಲ್ಲ ಕಾಲನ್ ಮಕ್ಕಳು ಚೈನ್ ಹಾಕಿ ಇವಾಗಲೂ ಅರ್ಧ ತೊಲಿ, 4 ಟಗರುಗಳು ಸತ್ತವ. ಮನೆಗೆ ಮಂಚ, ಅಲ್ಮರಿ ಎಲ್ಲ ಸಾಮಾನ್ಯ ಎಲ್ಲ ನಷ್ಟ ಆಗಿದೆ ಸರ್. ಅಕ್ಕಿ ಜೋಳ ಎಲ್ಲ ಪರಿಸ್ಥಿತಿ ಏನಿತ್ತು ನೋಡ್ರಿ. ಮನುಷ್ಯರಿಗೆ ನಿದ್ರೆ ಭಾಳ ನಷ್ಟ. ಮನುಷ್ಯರು ಉಳ್ದು ದೊಡ್ಡ ಲೆಕ್ಕ ನೋಡಪ್ಪ. ಹೊರಗೆ ಹೋಗಕ್ಕೆ ಈ ರೀತಿ 9:40ಕ್ಕೆ ಆಗ್ಯದ ಸರ್ ಇದು. ಮಗಳು ಹಳೆ ನೋಡ್ರಿ, ಸರ್ಕಾರಲಿದ್ದ ಅವ್ರಿಗೆ ನಷ್ಟ ಪರಿಹಾರ ಕೊಡಿಸ್ಬೇಕಂತ ಬೇಡ್ಕೊಂತೀನಿ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಸರ್.